29ನೇ ತಾರೀಕು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಗಣೇಶ್ ಮೈದಾನದಲ್ಲಿ ನೈಟು 9 ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ. ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟಿಗೆ ವಿಸಿಟ್ ಮಾಡಿದ್ದೇವೆ. ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತದೆ ಹೊರಗಡೆ. ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಿದ್ದೇವೆ. ಅಂಬರೀಷ್ ಅನ್ನುವ 28 ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರ್ತದೆ. ಪೋಸ್ಟ್ ಮಾರ್ಟಮ್ದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಒಂದು ಬ್ಲಂಟ್ ಆಬ್ಜೆಕ್ಟಿಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮ್ಗೆ ಗೊತ್ತಾಗಿರುತ್ತದೆ. ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಷ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ. ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೇ ಪ್ರಕಾರ ನಾವು 302 ರಿಜಿಸ್ಟರ್ ಮಾಡ್ಕೊಳ್ತೇವೆ. ನಮ್ಮ ಮೂಲಗಳ ಪ್ರಕಾರ, ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದರೆ, ಆ ಕೊಲೆ ಆದ ದಿನ ಅಂದರೆ 29 ನೈಟ್ 9 ಗಂಟೆಗೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅನ್ನುವರು ಬೇರೆ ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಇವರು ಸ್ವಲ್ಪ ಕಿತ್ತಾಡ್ಕೊಂಡಿದ್ದಾರೆ, ಬಡದಾಡಿದ್ದಾರೆ ಅಂತ ಮಾಹಿತಿ ಬರುತ್ತದೆ. ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನಲ್ SP DYSP ತಂಡಗಳನ್ನು ರಚಿಸಿ ವಿತಿನ್ 24 hours ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ. ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಇವರಿಬ್ಬರ ಮಧ್ಯೆ. ಜಸ್ಟ್ ಇವರ ಕಾಲು ಅವರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮಗೆ ಗೊತ್ತಾಗಿರ್ತದೆ. ಅದೇ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ತಕ್ಷಣ ಆ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ. ಈ ಕೊಲೆ ಆದವನ ಹಿನ್ನೆಲೆ ಏನು ಸರ್? ಏನು ವರ್ಕ್ ಮಾಡ್ತಾ ಆಟೋ ಚಾಲಕನ ಅಂತ ಗೊತ್ತಾಗಿದೆ. ಆಟೋ ಚಾಲಕ ಅಂತ ನಮಗೆ ಗೊತ್ತಾಗಿದೆ. ಮೂಲ ಏನೋ ತೆಲಂಗಾಣ ಆಂಧ್ರದ ಮೂಲ ಅಂತ. ಅದು ಸುಮಾರು 20 ವರ್ಷದ ಹಿಂದೆ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ 20 ವರ್ಷದಿಂದ ನಮ್ಮ ಬೀದರ್ ಸಿಟಿಯಲ್ಲೇ ಇರ್ತದೆ. ಇದು ಅತಿ ಹೆಚ್ಚು ಕೊಲೆಗಳು ಇಂಥ ಮರ್ಡರ್ ಜಗಳಗಳು ಆಗೋದು ವೈನ್ ಶಾಪ್ ಹತ್ರನೇ ಕುಡ್ದಾಗೆಲ್ಲ ಆಗೋದು. ಹೌದು. ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಏನಾದ್ರು ಆಕ್ಷನ್ ತಗೊಳ್ತೀರಾ ಸ್ವಲ್ಪ ಅಲ್ಲಿ ಇದು ಮಾಡ್ಸಕ್ಕೆ? ಈಗಾಗಲೇ ನಮ್ಮ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಹೆಚ್ಚಿನ ಭದ್ರತೆ ನಾವು ಇದು ಮಾಡ್ತೇವೆ. ಒಂದು ಬೀಟ್ ಪಾಯಿಂಟ್ ಜಾಸ್ತಿಗಳನ್ನ ಹಾಕ್ಕೊಂಡು ಎಸ್ಪೆಷಲಿ ನೈಟ್ ಕರೆಕ್ಟ್ ಟೈಮಿಗೆ ಫಸ್ಟ್ ಆಫ್ ಆಲ್ ಎಲ್ಲ ವೈನ್ ಶಾಪ್ಗಳು ಕ್ಲೋಸ್ ಆಗೋ ರೀತಿ ನಾವು ನೋಡ್ಕೊಳ್ತೀವಿ. ಸರ್ ಅಲ್ಲೇ ಕುಡಿತಾ ಇದ್ದಾರೆ ಸರ್. ಎಲ್ಲ ವೈನ್ಸ್ನಲ್ಲಿ ಇದೇ ಕೇಸ್, ಇದೇ ವೈನ್ಸ್ ಅಂತಿಲ್ಲ ಸರ್, ಎಲ್ಲ ವೈನ್ಸ್ನಲ್ಲಿ ಅಲ್ಲೇ ಗ್ಲಾಸ್ ತಗೊಂಡು ಅಲ್ಲೇ ಒಂದು ಕೇಸ್ ಉದಾಹರಣೆ ತಗೊಂಡ್ರೆ, ನಾವು ಇದು CN2 ಲೈಸೆನ್ಸ್ ಇದೆ. ಇದು ಅದು ಆ್ಯಕ್ಚುಲಿ MRP ಓವರ್ ದ ಕೌಂಟರ್ ಕೊಡೋದಕ್ಕೆ ಮಾತ್ರ ಇವರಿಗೆ ಲೈಸೆನ್ಸ್ ಇದೆ. ಬಟ್ ಪಕ್ಕದ ಇನ್ನೊಂದು ಸಣ್ಣ ರೂಮ್ ತಗೊಂಡು ಒಳಗಡೆನೆ ಕುಡಿಯೋಕ್ಕೂ ಕೂಡ ವ್ಯವಸ್ಥೆ ಅನಧಿಕೃತವಾಗಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅವನ ಲೈಸೆನ್ಸ್ ಕ್ಯಾನ್ಸಲೇಷನ್ ನಾವು ಬರೀತಾ ಇದ್ದೇವೆ. ಇದು ಒಂದೇ ಇಲ್ಲ ವೈನ್ಸ್ ಎಲ್ಲ ಕಡೆ ಇದೇ ಎಚ್ಚರಿಕೆ ಎಲ್ಲರಿಗೂ ನೀಡ್ತಾ ಇದ್ದೇವೆ. ನಿಮ್ಮ ಲೈಸೆನ್ಸ್ ಪ್ರಕಾರ ಬಾರ್ ಇದ್ರೆ ಬಾರ್, ಅದು ಕೂಡ ಟೈಮ್ ಪ್ರಕಾರ ಕ್ಲೋಸ್ ಆಗಬೇಕು. ಇಲ್ಲ CL2 ಇದ್ರೆ ವಿತೌಟ್ ಎನಿ ಬಾರ್, ಓನ್ಲಿ ಸೇಲ್ಸ್ ಓವರ್ ದ ಕೌಂಟರ್ ಮಾಡಬೇಕಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಅದನ್ನು ಮೀರಿ ಯಾರಾದ್ರೂ ಉಲ್ಲಂಘನೆ ಮಾಡಿದರೆ ಮಾತ್ರ ಪಕ್ಕ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ನಾವು ಬರೀತೇವೆ. ಈ ಕೇಸಲ್ಲಿ ಕೂಡ ಬರೀತಾ ಇದ್ದೇವೆ. ಸರಿ, ಚಿಂತಾಕಿ ಠಾಣೆಯಲ್ಲಿ ನಿಮ್ಮಲ್ಲಿ ಒಂದು ಮರ್ಡರ್ ಕೇಸ್ ಸಂಬಂಧ ಹೌದು, ಫ್ಯಾಮಿಲಿದವರು ಬಂದು ಇದು ಮಾಡಿದ್ದಾರೆ, ಅಲಿಗೇಷನ್ ಸೀರಿಯಸ್ ಹೌದು, ನಿಮ್ಮ ಡಿಪಾರ್ಟ್ಮೆಂಟ್ ಇರ್ತಾರೆ, ಹೌದು, ಪೊಲೀಸರು ಇದು ಮಾಡ್ತಾ ಇದ್ದಾರೆ, ಎದುರಾಳಿ ಪಾರ್ಟಿ ಜೊತೆ ಅನ್ನೋದು ವ್ಯವಹಾರ ಮಾಡ್ಕೊಂಡು ನೀವು ಮುಚ್ಚಾಕ್ತಾ ಇದ್ದಾರೆ ಅಂತ. ಇದು ಭಾಳ ಚಿಂತಾಕಿ ಕ್ರೈಮ್ ನಂಬರ್ 49/2024. ಈ ಕೇಸ್ ಬಗ್ಗೆ ನಾನೇ ಖುದ್ದಾಗಿ ತಮ್ಮೊಟ್ಟಿಗೆ ಮಾತಾಡಬೇಕಂತಿದ್ದೇನೆ. ಇದರ ಬಗ್ಗೆ ಸಾಕಷ್ಟು ಗೊಂದಲ ಈಗಾಗಲೇ ಸೃಷ್ಟಿಯಾಗಿದೆ. ಅದಕ್ಕೆ ಸ್ಪಷ್ಟನೆ ನೀಡುವುದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. 49/2024 ಚಿಂತಾಕಿ ಪೊಲೀಸ್ ಸ್ಟೇಷನ್. ಅನಿಲ್ ರಾಥೋಡ್ ಅನ್ನುವ ಒಬ್ಬ ಹುಡುಗ
ಮೃತಪಟ್ಟಿರುತ್ತಾನೆ ಸುಮಾರು ಡೇಟ್ ಈಗಾಗಲೇ 2 ತಿಂಗಳಾಗಿದೆ. ಹೀಗಾಗಿ ಡೇಟ್ ಇದೆ ಕೊಲೆ ಆಗಿದ್ದ ದಿನ 16 ಆ ಡೆಡ್ ಬಾಡಿ ಸಿಕ್ಕಿದ್ದು 15ನೇ ತಾರೀಕು 15th. ಬಟ್ 12ನೇ ತಾರೀಕಿನೇ ಮಿಸ್ ಆಗಿರ್ತಾನೆ ಅಂತ ಹೇಳಿ ಸುಮಾರು ಆ ದಿನನೇ ಘಟನೆ ಆಗಿರ್ಬೋದು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಡೆಡ್ ಬಾಡಿ ಸಿಕ್ಕಿದ್ದು ಮಾತ್ರ 15ನೇ ತಾರೀಕು. ಡೆಡ್ ಬಾಡಿ ಸಿಕ್ಕ ತಕ್ಷಣ ನಾವು 302 ಅಡಿಯಲ್ಲಿ ನಾವು FIR ರಿಜಿಸ್ಟರ್ ಮಾಡ್ಕೊಂಡಿರ್ತೇವೆ. ಯಾಕಂದ್ರೆ ಫಿರ್ಯಾದಿದಾರರು ಇದೇ ರೀತಿ ಸೇಮ್ ಮೊನ್ನೆ ನ್ಯೂಟನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಾವ ರೀತಿ ಆಗಿದೆನೋ ಅಪರಿಚಿತರು ಯಾವುದೋ ಕಾರಣಕ್ಕಾಗಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಪರಿಚಿತರಲ್ಲ, ದಯಾನಂದ್ ಹಾಗೂ ಅಂಕುಶ್ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇವರಿಬ್ಬರೇ ನಮ್ಮ ಮಗನಿಗೆ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾವು ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ನಾವು ಬಾಡಿಯನ್ನು ಕಳಿಸ್ಕೊಟ್ಟಿದ್ದೇವೆ. ಬ್ರೀಮ್ಸ್ ಅಲ್ಲಿ ಗ್ರೂಪ್ ಆಫ್ ಡಾಕ್ಟರ್ಸ್, ಒಂದು ಡಾಕ್ಟರ್ಸ್ ಬೃಂದ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಫಸ್ಟ್ ಒಪಿನಿಯನ್ ನಾವು ತಗೊಂಡಿದ್ದಾಗ ಅಲ್ಲೇ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ. ಪ್ರೈಮರಿ ಒಪಿನಿಯನ್ ಅಲ್ಲದೆ ಫೈನಲ್ ಒಪಿನಿಯನ್ ಕೂಡ ನಮಗೆ ಕೊಡ್ತಾರೆ. ಏನಂದರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಆರ್ ಕನ್ಸಿಸ್ಟೆಂಟ್ಸ್ ವಿತ್ ಡೆತ್ ಡ್ಯೂ ಟು ಡ್ರೌನಿಂಗ್ ವಿತ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕಹಾಲ್ ಅಂತ ನಮಗೆ ಕೊಡ್ತಾರೆ. ಅಂದರೆ ಹೆಚ್ಚಿನ ಮೊತ್ತದಲ್ಲಿ ಆಲ್ಕಹಾಲನ್ನು ಸೇವಿಸಿ ಡ್ರೌನಿಂಗ್ ಆಗಿರ್ತಾನೆ ಅಂತ ಕೊಡ್ತಾರೆ. ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೇವೆ. ಹಾಗೂ ಫಿರ್ಯಾದಿದಾರರ ಕಂಪ್ಲೇಂಟ್ ಮೇರೆಗೆ, ಅವರ ದೂರಿನ ಮೇರೆಗೆ ಯಾರಾದರೂ ಐ ವಿಟ್ನೆಸಸ್ ಇದ್ದಾರಾ ಅಂತ ಕೂಡ ನಾವು ವಿಚಾರಿಸ್ತೇವೆ. ಒಂದು ದಿನ ಖುದ್ದಾಗಿ ನನ್ನ ಎದುರುನೇ ಫಿರ್ಯಾದಿದಾರರು ಒಬ್ಬ ಐ ವಿಟ್ನೆಸ್ಸನ್ನು ಹಾಜರುಪಡಿಸ್ತಾರೆ. ಇಂಥವನು ನೋಡಿದ್ದಾನೆ ಅಂತ ಹಾಜರುಪಡಿಸ್ತಾರೆ. ಅದೇ ಐ ವಿಟ್ನೆಸ್ಸು ಸ್ಟೇಟ್ಮೆಂಟ್ ಕೂಡ ನಾವು ಪಡೆದಿದ್ದೇವೆ. ಅದೇ ಫಿರ್ಯಾದಿದಾರರ ಎದುರುನೇ ಆ ಐ ವಿಟ್ನೆಸ್ ಏನು ಹೇಳ್ತಾನಂದರೆ, ಇಂಥ ಆರೋಪಿಗಳು ದಯಾನಂದ್ ಹಾಗೂ ಅಂಕುಶ್ ಬೆನ್ನತ್ತಿದ್ದು ನಿಜ. ಮೃತ ಅನಿಲ್ ರಾಥೋಡ್ ಅವರ ಹೊಲದಲ್ಲಿ ಒಂದು ಪೈಪನ್ನು ಕಳ್ಳತನ ಮಾಡ್ಕೊಂಡು ಹೋಗುವಾಗ ಆ ವ್ಯಕ್ತಿಗೆ ಬೆನ್ನತ್ತಿದ್ದು ನಿಜ. ಅನಿಲ್ ರಾಥೋಡ್ ಕೈಗೆ ಸಿಗದೇ ಇರುವುದರಿಂದ ಈ ಇಬ್ಬರು ವಾಪಸ್ ಬಂದಿದ್ದು ಕೂಡ ನಿಜ ಅಂತ ಐ ವಿಟ್ನೆಸ್ ಅವ್ರ ಮುಂದೆನೇ ಹೇಳ್ತಾರೆ. ಆದರೂ ಕೂಡ ಮತ್ತೆ ಬೇರೆ ಯಾರಾದರೂ ಫಿರ್ಯಾದಿದಾರರು ಆರೋಪಿಸಿದಂತೆ ಕೊಲೆ ಯಾರಾದರೂ ನೋಡಿದ್ದಾರಾ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ನಾವು 2 ತಿಂಗಳಿಂದ ನಾವು ತನಿಖೆಯನ್ನು ಮುಂದುವರಿಸಿಕೊಳ್ತಾ ಹೋಗ್ತೀವಿ. ಬಟ್ ಯಾವುದೇ ರೀತಿಯ ಈ ಘಟನೆಗಳು ಎಲಿಜೆಂಟ್ಲಿ ಯಾವ ಮರ್ಡರ್ ಆಗಿದೆಯೋ ಆ ಮರ್ಡರ್ಗೆ ಯಾರು ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಅಥವಾ ಪೋಸ್ಟ್ ಮಾರ್ಟಮ್ ಪ್ರಕಾರ ಕೂಡ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ಬರುತ್ತದೆ. ಆದರೂ ಕೂಡ ನಾವು ಫಿರ್ಯಾದಿದಾರರು ಪದೇ ಪದೇ ನಮಗೆ ಇದು ಕಂಪ್ಲೇಂಟ್ ಹಾಗೂ ಪದೇ ಪದೇ ನಮ್ಮ ಕಡೆ ಬರ್ತಾ ಇದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದರಿಂದ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಾವು 2 ಆರೋಪಿಗಳನ್ನು ಒಳಪಡಿಸಿದ್ದೇವೆ. 2 ಆರೋಪಿಗಳನ್ನು ನಮ್ಮ ಕಲಬುರಗಿ RFS ಅಲ್ಲಿ ಪಾಲಿಗ್ರಾಫ್ ಟೆಸ್ಟ್ ಕೂಡ ಒಳಪಡಿಸಿದ್ದೇವೆ. ಆ್ಯಂಡ್ ಪಾಲಿಗ್ರಾಫ್ ರಿಪೋರ್ಟ್ ಕೂಡ ಬಂದಿದೆ. ಆ ರಿಪೋರ್ಟಲ್ಲಿ ಕೂಡ 2 ಆರೋಪಿಗಳು ಕೊಲೆ ಮಾಡಿದಾಗೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೂ ಬಂದಿಲ್ಲ ಅಂತ ಗೊತ್ತಾಗಿದೆ. ಸೊ ಇನ್ವೆಸ್ಟಿಗೇಷನ್ ಅಂದಾಗ ನಾವು ಇದರ ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ, ಐ ವಿಟ್ನೆಸ್ಗಳ ಪ್ರಕಾರ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ನಾವು ಮಾಡಬೇಕಾಗ್ತದೆ. ಸದ್ಯಕ್ಕೆ ತನಿಖೆ ಈ ಹಂತದಲ್ಲಿದೆ. ಇಲ್ಲಿವರೆಗೂ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿಗಳಾಗಲಿ ಅಥವಾ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ಸಿಗದೇ ಇರುವುದರಿಂದ ಅವರು ನಾವು ಇಲ್ಲಿವರೆಗೂ ನಾವು ಅರೆಸ್ಟ್ ಮಾಡಿಲ್ಲ. ಆ್ಯಂಡ್ 2 ಆರೋಪಿಗಳು ನಮಗೆ ಯಾವತ್ತು ನಾವು ಪಾರ್ಟಿವನಿಯ ನೋಟಿಸ್ ಕೊಟ್ಟರೂ ಸಹ ಬಂದು ಹಾಜರಾಗಿ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡ್ತಿದ್ದೀವಿ. ನಾವು ಇಲ್ಲಿವರೆಗೂ ನಾವು ದಸ್ತಗಿರಿ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ನಾವು ಇದನ್ನು ಫೈನಲ್ ರಿಪೋರ್ಟ್ ಹಾಕ್ತೇವೆ. ಸೊ ಫೈನಲ್ ರಿಪೋರ್ಟ್ ಬಗ್ಗೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಫಿರ್ಯಾದಿದಾರರು ಮುಂದಿನ ಕ್ರಮ ಅವರು ಕೋರ್ಟ್ಗಾಗಲಿ ನಮ್ಮ ಮೇಲಧಿಕಾರಿಗಳಿಗಾಗಲಿ ಹೋಗುವುದನ್ನು ನಾನು ಸ್ವಾಗತಿಸ್ತೇನೆ.